ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವ ಮಾಜಿ ಮುಖ್ಯಮಂತ್ರಿಯವರಿಗೆ ಈಗ ನಿಜವಾದ ಟೆನ್ಷನ್ ಶುರುವಾಗಿದೆ. ಕೇಂದ್ರ ಸಚಿವ ಸ್ಥಾನಕ್ಕೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನೈತಿಕತೆಯ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರ ರಾಜೀನಾಮೆಯನ್ನು ಕೇಳ್ತಾರೆ? ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾದ ಬಳಿಕ ಮತ್ತು ಹೈಕೋರ್ಟ್ ತೀರ್ಪು ಕೊಟ್ಟ ಬಳಿಕ BJP ಮತ್ತು JDSನ ನಾಯಕರು ತಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಇತರೆ ಮಾಧ್ಯಮಗಳ ಎದುರು ನಿರಂತರವಾಗಿ ಕೇಳ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಲೋಕಾಯುಕ್ತ ತನಿಖೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಪ್ರಭಾವ ಇಲ್ಲದೆ ನಡಿಬೇಕು ಅಂತಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಸ್ಥಾನಕ್ಕೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಕುಮಾರಸ್ವಾಮಿ ಅವರಿಗೆ ಕರೆದು ಕುಮಾರಸ್ವಾಮಿ ಅವರೇ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ಹೋಗಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟು ಕಳಿಸ್ತಾರೆ? ಇವತ್ತು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದಾರೆ. 2015ರಲ್ಲಿ ದಾಖಲಾದಂತಹ ಪ್ರಕರಣ 9 ವರ್ಷಗಳ ಬಳಿಕ ಕರ್ನಾಟಕದ ಲೋಕಾಯುಕ್ತಕ್ಕೆ ಈ ಪ್ರಕರಣಕ್ಕೆ ಮತ್ತೆ ಜೀವ ಕೊಡಬೇಕು ಅಂತ ಅನಿಸಿದ್ದರ ಹಿನ್ನೆಲೆಯಲ್ಲಿ ಈಗ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳನ್ನು ಕರೆದು ಲೋಕಾಯುಕ್ತ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಒಬ್ಬರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು HD ಕುಮಾರಸ್ವಾಮಿ. BS ಯಡಿಯೂರಪ್ಪ ಅವರನ್ನು ಕೆಲ ದಿನಗಳ ಹಿಂದೆ ಲೋಕಾಯುಕ್ತ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಇವತ್ತು HD ಕುಮಾರಸ್ವಾಮಿ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಲತಾ, ಇವತ್ತು ವಿಚಾರಣೆಗೆ ಹಾಜರಾದ ಬಳಿಕ ಕುಮಾರಸ್ವಾಮಿ ಅವರು ಕೊಟ್ಟಂತ ಆವೇಶಭರಿತವಾದಂತಹ ಹೇಳಿಕೆಗಳನ್ನು ಗಮನಿಸಿದ್ರೆ ಕುಮಾರಸ್ವಾಮಿ ಅವರು ಯಾಕೆ ಇಷ್ಟೊಂದು ಸುಳ್ಳು ಹೇಳುವಂತಹ ಖಯಾಲಿಯನ್ನು ಬೆಳೆಸ್ಕೊಂಡಿದ್ದಾರೆ ಎನ್ನುವಂಥದ್ದು ಅಚ್ಚರಿ ಮೂಡುತ್ತೆ ನಮಗೆ. ಅಷ್ಟೊಂದು ಸುಳ್ಳುಗಳನ್ನ ಯಾಕೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಬಹುಶಃ ಅಕ್ಷಯ್, ಕರ್ನಾಟಕದ ರಾಜಕಾರಣದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ನಿರಂತರವಾಗಿ ಸುಳ್ಳುಗಳನ್ನ ಹೇಳ್ತಾರೆ ಯಾವುದೇ ಭಯವಿಲ್ಲದೆ ಅಂದ್ರೆ ಅದು ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ಕುಮಾರಸ್ವಾಮಿ ಅವರು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಇವತ್ತು ಲೋಕಾಯುಕ್ತ ಕಚೇರಿಗೆ ತನಿಖೆಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ತನಿಖೆ ಆದ ಬಳಿಕ ಒಂದು ಮಾತನ್ನ ಹೇಳ್ತಾರೆ ಮಾಧ್ಯಮದ ಎದುರು. ನಾನು ಸ್ವಯಂ ಪ್ರೇರಿತವಾಗಿ ಬಂದಿದ್ದೇನೆ ಲೋಕಾಯುಕ್ತ ಅಧಿಕಾರಿಗಳ ವಿಚಾರಣೆಗೆ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಲೋಕಾಯುಕ್ತ ಅಧಿಕಾರಿಗಳು ಕುಮಾರಸ್ವಾಮಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ರು. ಸೋಮವಾರ ನೀವು ವಿಚಾರಣೆಗೆ ಹಾಜರಾಗಬೇಕು ಎನ್ನುವಂತಹ ನೋಟಿಸನ್ನು ಕೊಟ್ಟಿದ್ರು. ಆದರೆ ಕುಮಾರಸ್ವಾಮಿ ಅವರು ರಿಪ್ಲೈ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳಿಗೆ, ಸ್ಟೇಟಿಂಗ್ ದಟ್ ನಾನು ಸೋಮವಾರ ಹಾಜರಾಗೋಕೆ ಸಾಧ್ಯ ಇಲ್ಲ, ಹೀಗಾಗಿ ಇವತ್ತೇ ಬರ್ತೇನೆ ಎನ್ನುವಂತಹ ಏನು ಮಾಹಿತಿಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖಾಧಿಕಾರಿಗಳು ಇವತ್ತಿಗೆ ವಿಚಾರಣೆಗೆ ಅರೇಂಜ್ಮೆಂಟ್ಸ್ ಅನ್ನ ಮಾಡಿದ್ರು. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕಾಯಿತು. ಆ್ಯಂಡ್ ಇನ್ನೊಂದು ಮಾತನ್ನ ಹೇಳ್ತಾರೆ ಕುಮಾರಸ್ವಾಮಿ ಅವರು, ನಾನು ಡಿನೋಟಿಫಿಕೇಶನ್ ಕುರಿತಾಗಿ ಯಾವುದೇ ತಪ್ಪನ್ನ ಮಾಡಿಲ್ಲ, ನಾನು CM ಆಗಿದ್ದಂತಹ ಅವಧಿಯಲ್ಲಿ ನಾನು ಯಾವುದೇ ಅಕ್ರಮವನ್ನ ಎಸಗಿಲ್ಲ, ರಾಜಕೀಯ ಒತ್ತಡದಿಂದ ನನ್ನ ಮೇಲೆ ಈ ಪ್ರಕರಣವನ್ನ ಮುನ್ನೆಲೆಗೆ ತರಲಾಗಿದೆ, ಈ ಪ್ರಕರಣದಲ್ಲಿ ಕಾನೂನು ಬಾಹಿರವಾಗಿ ನನ್ನಿಂದ ಆದೇಶ ಆಗಿಲ್ಲ, ಒಂದು ವೇಳೆ ಡಿನೋಟಿಫಿಕೇಶನ್ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ನಾನೇ ಮಾಡ್ತಾ ಇದ್ದೆ, ಅಷ್ಟು ಕೂಡ ಸಾಮಾನ್ಯ ತಿಳುವಳಿಕೆ ನನ್ನ ಮೇಲೆ ಆರೋಪ ಮಾಡಿದವ್ರಿಗೆ ಇಲ್ಲ ಎನ್ನುವಂತಹ ಹೇಳಿಕೆಯನ್ನ ಕೊಡುವ ಮೂಲಕ ಸಿದ್ದರಾಮಯ್ಯನವರಿಗೆ HD ಕುಮಾರಸ್ವಾಮಿ ತಿರುಗೇಟನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಸೊ ಕುಮಾರಸ್ವಾಮಿ ಅವರು ಏನೇ ಸುಳ್ಳನ್ನ ಹೇಳ್ಬೋದು, ಪದೇ ಪದೇ ಗಂಟೆಗೊಂದು ಗಳಿಗೆಗೊಂದು ಸುಳ್ಳನ್ನ ಏನು ಹೇಳುವಂತಹ ಖಯಾಲಿಯನ್ನ ಬೆಳೆಸ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ಕುಮಾರಸ್ವಾಮಿ ಅವರು ಅದನ್ನ ಮುಂದುವರಿಸಬಹುದು. ಆದ್ರೆ ಸರ್ಕಾರಿ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿದೆ, ಡಾಕ್ಯುಮೆಂಟೇಶನ್ ಅಲ್ಲಿ ಏನು ಮಾಹಿತಿಗಳೇನಿರ್ತವೆ ಅದನ್ನ ಯಾರು ತಿದ್ದೋದಕ್ಕಾಗಲ್ಲ. ಸೊ ಒಂದ್ಸರಿ ಅದರಲ್ಲಿ ರೆಕಾರ್ಡ್ ಆಗ್ಬಿಟ್ರೆ ಅದು ಪರ್ಮನೆಂಟ್ ಮೆಮೊರಿ ತರ. ಸೊ ಈ ಶಾಶ್ವತ ದಾಖಲೆಗಳಲ್ಲಿ ನಮೂದಾದಂತಹ ಮಾಹಿತಿಗಳನ್ನ ಯಾವುದೇ ಕಾರಣಕ್ಕೂ ಎಡಿಟ್ ಮಾಡುವಂತಹ ಚಾನ್ಸಸ್ ಇಲ್ಲ. ಸೊ ಇದನ್ನ ಕುಮಾರಸ್ವಾಮಿ ಅವರು ತಿಳ್ಕೋಬೇಕು. ಗಂಗಾನಗರದಲ್ಲಿ 1 ಎಕರೆ 11 ಗುಂಟೆ ಜಮೀನೇನಿದೆ, ಆ ಜಮೀನಿನ ಡಿನೋಟಿಫಿಕೇಶನ್ ಕುರಿತಾಗಿ ಕುಮಾರಸ್ವಾಮಿ ಅವರಿಗೆ ಎದುರಾಗಬಹುದಾದಂತಹ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ಇದು ಜನಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತಹ ರೀತಿಯಲ್ಲೇ ಇದೆ ಮೇಲ್ನೋಟಕ್ಕೆ. ಮೊದಲನೇ ಪ್ರಶ್ನೆ, ಗಂಗಾನಗರದಲ್ಲಿ ಸ್ವಾಧೀನಪಡಿಸಿಕೊಂಡಂತಹ ಭೂಮಿಯನ್ನ ಡಿನೋಟಿಫೈ ಮಾಡಿ ಎನ್ನುವಂತಹ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ರಾಜಶೇಖರಯ್ಯ ಎನ್ನುವಂತಹ ವ್ಯಕ್ತಿ, ಆ ವ್ಯಕ್ತಿ ಯಾರು ಎನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತೆ. ಯಾಕಂದ್ರೆ ರಾಜಶೇಖರಯ್ಯ ಎಂಬುವಂತಹ ವ್ಯಕ್ತಿ ಏನಿದ್ದಾನೆ ಆತನಿಗೂ ಆ ಭೂಮಿ ಏನಿದೆ ಗಂಗಾನಗರದಲ್ಲಿ ಅದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವೇ ಇಲ್ಲ. ಅವನೊಬ್ಬ ಯಾರೋ ಅನಾಮಿಕ ವ್ಯಕ್ತಿ.
ಅನಾಮಿಕ ವ್ಯಕ್ತಿ ಬಂದು ತಮಗೆ ಅರ್ಜಿಯನ್ನ ಸಲ್ಲಿಸಿದಂತಹ ನಂತರದಲ್ಲಿ ಅರ್ಜಿ ಸಲ್ಲಿಸಿದ ದಿನವೇ ಕುಮಾರಸ್ವಾಮಿಯವರು ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ. ಮೊದಲನೇ ಪ್ರಶ್ನೆ, ರಾಜಶೇಖರಯ್ಯ ಎನ್ನುವಂತಹ ವ್ಯಕ್ತಿ ಯಾರು ಈ ಗಂಗಾನಗರದಲ್ಲಿ ನೋಟಿಫೈ ಆಗಿದ್ದಂತಹ ಭೂಮಿಯನ್ನ ಡಿನೋಟಿಫೈ ಮಾಡಬೇಕು ಎನ್ನುವಂತಹ ಅರ್ಜಿಯನ್ನ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ನೋ ಆತ ಯಾರು ಎನ್ನುವಂಥದ್ದೇ ಮೊದಲನೇ ಪ್ರಶ್ನೆ. ಯಾಕಪ್ಪ ಅಂದ್ರೆ ಈ ಜಮೀನಿಗಾಗ್ಲಿ ಅಥವಾ ಈ ರಾಜಶೇಖರಯ್ಯ ಎನ್ನುವಂತಹ ಖಾಸಗಿ ವ್ಯಕ್ತಿಗಾಗ್ಲಿ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಆದ್ರೂ ಕೂಡ ಕುಮಾರಸ್ವಾಮಿಯವರು ಆತನ ಅರ್ಜಿ ಬಂದ ಕೂಡಲೇ ಅವತ್ತೇನೆ ತಮ್ಮ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಂತಹ ರಾಕೇಶ್ ಸಿಂಗ್ ಅವರಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ. ಸೊ ಕುಮಾರಸ್ವಾಮಿಯವರ ಅಂದಿನ ಸಿಎಂ ಆಗಿದ್ದಂತಹ ಕುಮಾರಸ್ವಾಮಿಯವರ ಸೂಚನೆ ಮೇರೆಗೆ ಮುಖ್ಯ ಕಾರ್ಯದರ್ಶಿ ಆಗಿದ್ದಂತಹ ರಾಕೇಶ್ ಸಿಂಗ್ ಅವರು ನಗರಾಭಿವೃದ್ಧಿ ಇಲಾಖೆಗೆ ಸೂಚನೆಯನ್ನ ಕೊಡ್ತಾರೆ. ಆ ಜಮೀನಿಗೆ ಸಂಬಂಧಪಟ್ಟಂತಹ ಫೈಲ್ಸ್ ಗಳೇನಿದಾವೆ ಅದನ್ನ ಸಿಎಂ ಕಚೇರಿಗೆ ಕಳಿಸಿಕೊಡಿ ಎನ್ನುವಂತಹ ನಿಟ್ಟಿನಲ್ಲಿ. ಇದು ಮೊದಲನೇ ಪ್ರಶ್ನೆ. ಆದ್ರೆ ಎರಡನೇ ಪ್ರಶ್ನೆ, ಈ ಆಗಂತುಕ ಒಬ್ಬ ಯಾರೋ ಅರ್ಜಿಯನ್ನ ಸಲ್ಲಿಸ್ತಾನೆ ರಾಜಶೇಖರಯ್ಯ ಎಂಬಾತ ಅಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ. ಈತನ ಅರ್ಜಿ ಬಂದು 1 ತಿಂಗಳ ಬಳಿಕ ಕರೆಕ್ಟ್ ಆಗಿ ಅದು ಆಗಿನ ಸಿಎಂ ಕುಮಾರಸ್ವಾಮಿಯವರ ಅತ್ತೆಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಜಮೀನು 1 ಎಕರೆ 11 ಗುಂಟೆ ಜಮೀನು. ಮೂಲ ಮಾಲೀಕರು ಏನಿದ್ರು ಆ ಜಮೀನಿಗೆ 21 ಜನ ಕೂಡ ಕುಮಾರಸ್ವಾಮಿಯವರ ಅತ್ತೆಗೆ GPA ಮಾಡ್ಕೊಡ್ತಾರೆ. ಬಳಿಕ ಆ ಜಮೀನನ್ನ ಕುಮಾರಸ್ವಾಮಿಯವರ ಅತ್ತೆ ಏನಿದ್ದಾರೆ ವಿಮಲಾ ಅವರು ತಮ್ಮ ಪುತ್ರನಿಗೆ ಮಾರಾಟ ಮಾಡಿದಂತೆ ದಾಖಲೆಯಲ್ಲಿ ತೋರಿಸಲಾಗಿದೆ. ಸೊ ಇಲ್ಲಿ ಡಿನೋಟಿಫಿಕೇಶನ್ಗೆ ಅರ್ಜಿ ಸಲ್ಲಿಸಿದಂತಹ ವ್ಯಕ್ತಿ ಯಾರು, ಹಾಗೆ ಈ ಜಮೀನನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಂತಹ ವ್ಯಕ್ತಿ ಯಾರು ಎನ್ನುವಂತಹ ವಿಚಾರ ಇದೆಯಲ್ಲ, ಅದೇನೇ ಇದೀಗ ಚರ್ಚೆಗೆ ಗ್ರಾಸವಾಗಿರೋದು. ಸೊ ಇದು ಕುಮಾರಸ್ವಾಮಿ ಅವರಿಗೆ ಎರಡನೇ ಪ್ರಶ್ನೆ. ಇನ್ನು ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಈ ಕುಮಾರಸ್ವಾಮಿ ಅವರ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಅವರೇ ಇತ್ತೀಚೆಗಷ್ಟೇ ನಡೆದಿದ್ದಂತಹ ಕೋರ್ಟ್ ಪ್ರೊಸೀಡಿಂಗ್ಸ್ ನಲ್ಲೂ ಕೂಡ ಹೇಳಿದ್ದಾರೆ, ಕುಮಾರಸ್ವಾಮಿ ಅವರ ಸೂಚನೆ ಮೇರೆಗೆ ನಾನು ಆ ಮಾಹಿತಿಗಳನ್ನೆಲ್ಲ ಸಿಎಂ ಕಚೇರಿಗೆ ತರಿಸಿಕೊಟ್ಟಿದ್ದು ನಿಜ ಅಂತ. ಸೊ ಕುಮಾರಸ್ವಾಮಿ ಈ ವಿಚಾರವನ್ನೆಲ್ಲ ಇದೀಗ ಡಿನೈ ಮಾಡುವ ಹಾಗೆ ಇಲ್ಲ. ಯಾಕಂದ್ರೆ ಅಗೇನ್ ಇದು ಕೂಡ ಕೋರ್ಟ್ ನಲ್ಲಿ ರೆಕಾರ್ಡ್ ಆಗಿದೆ, ರಾಕೇಶ್ ಸಿಂಗ್ ಅವರ ಹೇಳಿಕೆ ಕೂಡ. ಲತಾ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ನೂ ಕೆಲವು ಅಂಶಗಳೇನು ಅಂತ ಹೇಳಿದ್ರೆ, ನೀವು ಒಂದು ಅಂಶ ಹೇಳಿದ್ರೆ ಅನಿತಾ ಕುಮಾರಸ್ವಾಮಿ ಅವರ ತಾಯಿ ಹೆಸರಿಗೆ GPA ಮಾಡಿಕೊಡ್ತಾರೆ. ಆ GPA ಮಾಡಿಕೊಡುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ದು, ಆ GPA ಮಾಡಿಕೊಡುವಂತಹ ಸಂದರ್ಭದಲ್ಲಿ ಈ ಭೂಮಿಯ ಸ್ವಾಧೀನದ ಪ್ರಕ್ರಿಯೆನೇ ಮುಗಿದೋಗಿತ್ತು. ಇದು BDA ಅಸೆಟ್ ಆಗಿತ್ತು. ನೋಟಿಫಿಕೇಶನ್ ಆಗಿದೆ, ಫೈನಲ್ ನೋಟಿಫಿಕೇಶನ್ ಆಗಿದೆ. ಫೈನಲ್ ನೋಟಿಫಿಕೇಶನ್ನು ಭೂಸ್ವಾಧೀನ ಪ್ರಕ್ರಿಯೆಯ ಪ್ರಕಾರ ಸೆಕ್ಷನ್ 16 ಪ್ರಕಾರ ಒಂದು ಸಲ ಭೂಸ್ವಾಧೀನ ಮುಗಿದಾದ ಬಳಿಕ ಅದು ಸೊತ್ತು ಯಾರು ಆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿದ್ದಾರೆ ಆ ಸರ್ಕಾರದ ಸಂಸ್ಥೆಯ ಸೊತ್ತಾಗಿರುತ್ತೆ. ಅಂದರೆ ಈ ವಿಚಾರದಲ್ಲಿ BDA ಸೊತ್ತು. ಇದು 2007ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಇದು BDA ಸೊತ್ತಾಗಿತ್ತು. ಆದರೆ ಮೂಲ ಮಾಲೀಕರು ವಿಷಯ ಮುಚ್ಚಿಟ್ಟು ಇದನ್ನು ಕುಮಾರಸ್ವಾಮಿ ಅವರ ಅತ್ತೆ ಹೆಸರಿಗೆ GPA ಮಾಡಿಕೊಡ್ತಾರೆ. ಕುಮಾರಸ್ವಾಮಿ ಅವರ ಅತ್ತೆ 2010ರಲ್ಲಿ ಯಡಿಯೂರಪ್ಪನವರು ಫೈನಲ್ ಈ ಡಿನೋಟಿಫೈಗೆ ಸಿಗ್ನೇಚರ್ ಹಾಕಿದ ಬಳಿಕ ವಿದಿನ್ 1 ಮಂತ್ ಜುಲೈ 2010ರಲ್ಲಿ ಯಡಿಯೂರಪ್ಪ ಈ ನಿರ್ದಿಷ್ಟ 1 ಎಕರೆ 11 ಗುಂಟೆ ಭೂಮಿಯನ್ನು ಡಿನೋಟಿಫೈ ಮಾಡ್ತಾರೆ. ಆ ಡಿನೋಟಿಫೈ ಮಾಡಿದ 1 ತಿಂಗಳ ಒಳಗಡೆಯೇ ತಮ್ಮ ಮಗನಿಗೆ ಅಂದರೆ ಕುಮಾರಸ್ವಾಮಿಯವರ ಬಾಮೈದನಿಗೆ 60 ಲಕ್ಷ ರೂಪಾಯಿಗೆ ಈ ಭೂಮಿಯನ್ನು ಮಾರಾಟ ಮಾಡ್ತಾರೆ. ಕುಮಾರಸ್ವಾಮಿಯವರ ಅತ್ತೆ ಕುಮಾರಸ್ವಾಮಿಯವರ ಬಾಮೈದನಿಗೆ. ಯಾವ ಭೂಮಿ? ಯಾವುದನ್ನು ಆಲ್ರೆಡಿ BDA ಸ್ವಾಧೀನಪಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೈನಲ್ ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡಿತ್ತು, ನಮ್ಮ ಸ್ವಾಧೀನದ ಸೊತ್ತು ಅಂತೇಳಿ ಅದು. ಸೊ ಕುಮಾರಸ್ವಾಮಿ ಅವರು, ನೀವು ಆರಂಭದಲ್ಲೇ ಹೇಳಿದ ಹಾಗೆ ಕುಮಾರಸ್ವಾಮಿ ಅವರು ಸುಳ್ಳು ಹೇಳಬಹುದು, 1000 ಸುಳ್ಳುಗಳನ್ನು ಹೇಳಬಹುದು ಕುಮಾರಸ್ವಾಮಿ ಅವರು. ಅಕ್ಷಯ್, ಕುಮಾರಸ್ವಾಮಿ ಅವರು ಇದಕ್ಕೆ ಒಂದು ಜಸ್ಟಿಫಿಕೇಶನ್ ಅನ್ನು ಕೂಡ ಕೊಡ್ತಾರೆ. ಏನಪ್ಪಾ ಅಂದ್ರೆ BDA ತಾನು ಸ್ವಾಧೀನಪಡಿಸಿಕೊಂಡಂತಹ ಭೂಮಿಯನ್ನ ನಿಗದಿತ ಸಮಯದಲ್ಲಿ ನಿಗದಿತ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳದೆ ಇದ್ದರೆ ಆ ಜಮೀನನ್ನ ಡಿನೋಟಿಫೈ ಮಾಡಬಹುದು ಎನ್ನುವಂತಹ ಹಾರಿಕೆಯ ಉತ್ತರವನ್ನು ಕೂಡ ಕುಮಾರಸ್ವಾಮಿಯವರು ಇತ್ತೀಚೆಗಷ್ಟೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಕೂಡ ಅದೇ, ಡಿನೋಟಿಫೈ ಹೆಂಗಾಗತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕು. ಯಾಕಂದರೆ ಫೈನಲ್ ನೋಟಿಫಿಕೇಶನ್ ಆಗಿದೆ ಅಂಥೇಳಿ ಸರ್ಕಾರದ ದಾಖಲೆಗಳೇ ಹೇಳ್ತೇವೆ. ಆಯಿತು, ಇನ್ ಕೇಸ್ ಕುಮಾರಸ್ವಾಮಿ ಅವರ ಸಮಜಾಯಿಷಿಯನ್ನೇ ನಾವು ತೆಗೆದುಕೊಂಡ್ರು ಕೂಡ, ಕುಮಾರಸ್ವಾಮಿ ಅವರ ಸಮಜಾಯಿಷಿಯನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಂಡ್ರು ಕೂಡ, ರಾಜಶೇಖರಯ್ಯ ಎನ್ನುವಂಥ ಅನಾಮಿಕ ವ್ಯಕ್ತಿ ಅರ್ಜಿ ಸಲ್ಲಿಕೆ ಮಾಡಿದ 1 ತಿಂಗಳಲ್ಲಿ ಈ ಭೂಮಿ ಕುಮಾರಸ್ವಾಮಿಯವರ ಅತ್ತೆಗೆ GPA ಆಗಲಿಕ್ಕೆ ಹೇಗೆ ಸಾಧ್ಯ? ಅದು ತರಾತುರಿಯಲ್ಲಿ.
ಇದು ತರಾತುರಿ. ಅರ್ಜಿ ಆದ 1 ತಿಂಗಳಲ್ಲಿ GP ಆಗುತ್ತೆ. ಅಲ್ಲಿ ಯಡಿಯೂರಪ್ಪನವರು ಡಿನೋಟಿಫೈ ಆದಂತಹ 1 ತಿಂಗಳಲ್ಲೇ ವಿಮಲಾ ಅವರು, ಕುಮಾರಸ್ವಾಮಿ ಅತ್ತೆ ಅವರು ಆ ಭೂಮಿಯನ್ನು ತಮ್ಮ ಮಗನಿಗೆ ಮಾರಾಟ ಮಾಡ್ತಾರೆ. ಮಗನಿಗೆ ಯಾಕೆ ಮಾರಾಟ ಮಾಡಿದ್ರು ಗೊತ್ತಿಲ್ಲ. ಏನು ಯಾವ ಉದ್ದೇಶ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರ ಭಾಮೈದ ಈ ಭೂಮಿಯನ್ನ ಪರ್ಚೇಸ್ ಮಾಡಿದಾರೆ ಅಂತೇಳಿ ತೋರಿಸ್ಲಿಕ್ಕ, ಅಂದ್ರೆ ಕಾನೂನಾತ್ಮಕವಾಗಿ ಮರೆಮಾಚಲಿಕ್ಕ. ಈ ಡಿನೋಟಿಫಿಕೇಶನ್ ಪ್ರಕರಣದ ಕುರಿತಾಗಿ ಕುಮಾರಸ್ವಾಮಿ ಅವರು ಇನ್ನೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು. ಈ ಡಿನೋಟಿಫಿಕೇಶನ್ ಮಾಡಲೇಬೇಕು ಅಂತಿದ್ರೆ ನನ್ನ ಹತ್ರ ಪವರ್ ಇತ್ತು, ನಾನೇ ಮಾಡಿರ್ತಾ ಇದ್ದೆ, ಆದ್ರೆ ಅದನ್ನ ನಾನು ಮಾಡಲಿಲ್ಲ ಎನ್ನುವಂತಹ ಉತ್ತರ ಏನಿದೆ ಅದರಲ್ಲಿ ಸಾಕಷ್ಟು ವಿಚಾರ ಅಡಗಿದೆ. T20 ಸರ್ಕಾರದ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು ಏನು ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರ ಮಾಡದೆ ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ವಂಚನೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಆ ಮುಖಾಂತರ ಈ ಡಿನೋಟಿಫಿಕೇಶನ್ ಉರುಳಿನಿಂದ ಬಚಾವಾಗಬಹುದು ಎನ್ನುವಂತಹದ್ದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಕುಮಾರಸ್ವಾಮಿ ಅವರ ಈ ಹೇಳಿಕೆಯ ಪ್ರಕಾರ ಕುಮಾರಸ್ವಾಮಿ ಅವರು ತಾವು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಆ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡಲಿಲ್ಲ, ಬದಲಾಗಿ ಅದು ಡಿನೋಟಿಫೈ ಆಗಿದ್ದು ಯಡಿಯೂರಪ್ಪನವರ ಕಾಲದಲ್ಲಿ. ಅಂದ್ರೆ ಕುಮಾರಸ್ವಾಮಿ ಅವರ ನಂತರದಲ್ಲಿ ಸಿಎಂ ಆದಂತಹ ಯಡಿಯೂರಪ್ಪನವರ ಕಾಲದಲ್ಲಿ ಅದು ಡಿನೋಟಿಫೈ ಆಯಿತು ಎನ್ನುವಂತಹ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸೊ ಅಗೇನ್ ಇಲ್ಲಿ ಪರೋಕ್ಷವಾಗಿ ಇದು ನನ್ನ ತಪ್ಪಲ್ಲ, ಯಡಿಯೂರಪ್ಪನವರ ತಪ್ಪು ಎನ್ನುವಂತಹ ಸ್ಪಷ್ಟ ಸಂದೇಶ, ಸ್ಪಷ್ಟ ಮಾಹಿತಿಯನ್ನು ಕೂಡ ಮುಂದೆ ಇಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಈ ಗಂಗಾನಗರ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಇದರ ಲಾಭವನ್ನ ಪಡ್ಕೊಂಡಿತ್ತು ಕುಮಾರಸ್ವಾಮಿ ಅವರ ಕುಟುಂಬ. ಆದ್ರೆ ಇದರ ಆರೋಪವನ್ನ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರ ಮೇಲೆ ಹೊರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ, ಈ ಹಗರಣದಲ್ಲಿ ಯಡಿಯೂರಪ್ಪನವರು ಏಟು ಆರೋಪಿ ಆಗಿದ್ದಾರೆ. ಅದರ ಹೊರತಾಗಿಯೂ ಕೂಡ ಇದೀಗ ಕುಮಾರಸ್ವಾಮಿಯವರು ನೇರವಾಗಿ ಯಡಿಯೂರಪ್ಪನವರತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರ ಎದುರುಗಡೆ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ನ ಪ್ರಕಾರ ಈ ಪ್ರಕರಣದಲ್ಲಿ ಈಗ ಲಾಕ್ ಆಗ್ತಾ ಇರುವಂಥದ್ದು ಯಡಿಯೂರಪ್ಪನವರು. ಡಿನೋಟಿಫಿಕೇಶನ್ನ ಲಾಭ ಹೋಗಿದ್ದು ಕುಮಾರಸ್ವಾಮಿ ಕುಟುಂಬಕ್ಕೆ, ಕುಮಾರಸ್ವಾಮಿ ಅತ್ತೆಗೆ, ಕುಮಾರಸ್ವಾಮಿ ಬಾಮೈದನಿಗೆ, ಅಂದರೆ ಕುಮಾರಸ್ವಾಮಿಯವರ ಶ್ರೀಮತಿ ಅನಿತಾ ಕುಮಾರಸ್ವಾಮಿಯವರ ಸಹೋದರನಿಗೆ. ಆದರೆ ಈ ಪ್ರಕರಣದಲ್ಲಿ ಈಗ ಲಾಕ್ ಆಗ್ತಾ ಇರುವಂಥದ್ದು ಯಡಿಯೂರಪ್ಪ. ಕಾರಣ ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರ ಬಗ್ಗೆ ಕರುಣೆ ತೋರಿ ಲತಾ ಹೇಳಿದ್ರು T20 ಸರ್ಕಾರದಲ್ಲಿ ಹೇಗೆ ಕುಮಾರಸ್ವಾಮಿ ಯಡಿಯೂರಪ್ಪ ಬೆನ್ನಿಗೆ ಚೂರಿ ಇರಿದು ನಂಬಿಕೆ ದ್ರೋಹವನ್ನು ಮಾಡಿದ್ರು ಅಂತೇಳಿ. ಆ ನಂಬಿಕೆ ದ್ರೋಹದ ಹೊರತಾಗಿಯೂ ಕೂಡ ಅದನ್ನು ಮರೆತು ಯಡಿಯೂರಪ್ಪನವರು 2010ರಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಸಹಾಯ ಆಗಲಿ ಅಂತೇಳಿ ಡಿನೋಟಿಫಿಕೇಶನ್ಗೆ ಸಹಿ ಹಾಕ್ತಾರೆ. ಸರ್ಕಾರಿ ಅಧಿಕಾರಿಗಳ ಸಲಹೆಯನ್ನು ಧಿಕ್ಕರಿಸಿ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಕೇಳದೆ ಕುಮಾರಸ್ವಾಮಿ ಅವರಿಗೋಸ್ಕರ ಡಿನೋಟಿಫೈ ಅನ್ನು ಮಾಡ್ತಾರೆ. ಈಗ ಯಡಿಯೂರಪ್ಪ ಅವರನ್ನೇ ಲಾಕ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಬೆನ್ನಿಗೆ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಚೂರಿ ಹಾಕುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಪಾಪ ಯಡಿಯೂರಪ್ಪನವರು T20 ಸಂದರ್ಭದಲ್ಲಿ ಕುಮಾರಸ್ವಾಮಿ ಮಾಡಿದಂತಹ ನಂಬಿಕೆ ದ್ರೋಹ, ಮೋಸ, ವಂಚನೆ, ದಗಾಕೋರತನವನ್ನು ಮರೆತು ಎಲ್ಲವನ್ನ ಮರೆತು ಹಂಗ್ ನೋಡಕ್ ಹೋದ್ರೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯಷ್ಟು ದ್ವೇಷದ ಮನಸ್ಥಿತಿಯವರಲ್ಲ. ಆ ವಿಚಾರದಲ್ಲಿ ನೋಡಿದ್ರೆ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ಮನಸ್ಥಿತಿ ಸ್ವಲ್ಪ ಸೇಮ್ ಇದೆ. ಅಂದರೆ ಜಿದ್ದು, ಸೇಡು, ಹಾಗೆ ಈ ಥರದ ಮೆಂಟಾಲಿಟಿ ಇಲ್ಲ. ಬಟ್ ಕುಮಾರಸ್ವಾಮಿ ಮತ್ತು ದೇವೇಗೌಡ ಇಬ್ಬರಿಗೂ ಕೂಡ ಹಗೆತನವೂ ಇದೆ, ದ್ವೇಷ ಇದೆ. ಅವರ ದ್ವೇಷ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವರ ಎದುರಾಳಿಗಳನ್ನು ಸರ್ವನಾಶ ಮಾಡುವವರಿಗೆ ಅವರು ಸುಮ್ಮನೆ ಕೂರಲ್ಲ. ಆ ಥರದ ಮನಸ್ಥಿತಿಯವರು. ಆದಾಗ್ಯೂ ಕೂಡ ಕುಮಾರಸ್ವಾಮಿಯ ಬಗ್ಗೆ ಮರುಕವನ್ನು ವ್ಯಕ್ತಪಡಿಸಿ ಡಿನೋಟಿಫೈ ಮಾಡ್ತಾರೆ. ಸೊ ಈಗ ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಲಾಕ್ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿವೆ. ಕುಮಾರಸ್ವಾಮಿ ಅವರು ನಾನು ಬಚಾವಾದರೆ ಸಾಕು ಎನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಇವತ್ತವರು ಲೋಕಾಯುಕ್ತ ವಿಚಾರಣೆಯಿಂದ ಹೊರಬಂದ ಸಂದರ್ಭದಲ್ಲಿ ಅವರ ಆಕ್ರೋಶ, ಆವೇಶವನ್ನು ನೋಡ್ತಾ ಇದ್ದರೆ ಕುಮಾರಸ್ವಾಮಿ ಅವರಿಗೆ ಫುಲ್ ಟೆನ್ಷನಲ್ಲಿದ್ದರು. ಇವತ್ತು ಫುಲ್ ಟೆನ್ಷನಲ್ಲಿದ್ದರು ಕುಮಾರಸ್ವಾಮಿ ಅವರು. ಯಾಕಂತ ಹೇಳಿದ್ರೆ ಲಾಭ ಪಡ್ಕೊಂಡಿದ್ದೆ ಅವರ ಫ್ಯಾಮಿಲಿ. ಆಮೇಲೆ ಡಾಕ್ಯುಮೆಂಟ್ಗಳು ಸುಳ್ಳು ಹೇಳಲ್ಲ. ಕುಮಾರಸ್ವಾಮಿ 1000 ಸುಳ್ಳು ಹೇಳ್ಬೋದು, ದಿನಕ್ಕೊಂದು ಜಸ್ಟಿಫಿಕೇಶನ್ ಅನ್ನು ಕೊಡ್ಬೋದು. ಈಗ ಗಣಿ ಹಗರಣದಲ್ಲೂ ಕೂಡ ನಾನು ಸಿಗ್ನೇಚರೇ ಹಾಕಿಲ್ಲ ಅಂತ ಹೇಳ್ತಾರೆ ಒಂದು ಸಲ. ಆಮೇಲೆ ನಾನು ಸಿಗ್ನೇಚರ್ ಹಾಕಿ ಅನುಮತಿ ಕೊಟ್ಟರು ಕೂಡ ಅದು ನಿಜ ರೂಪದಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ ಅಂತ ಹೇಳಿದ್ರೆ ಫೋರ್ಜರಿ ಮಾಡಿದ್ದೀನಿ ಅಂತ, ಫೋರ್ಜರಿ ಆಗಿದೆ ಅಂತ ಹೇಳ್ತಾರೆ. ಫೋರ್ಜರಿ ಇನ್ನೊಂದು ಸಲ ಹೇಳ್ತಾರೆ ನಾನು ಸಿಗ್ನೇಚರ್ ಹಾಕಿದ್ರು ಕೂಡ ಗಣಿಗುತ್ತಿಗೆಗೆ ನಾನು ಸಿಗ್ನೇಚರ್ ಹಾಕಿರ್ಬೋದು, ಆದರೆ ಗಣಿಗುತ್ತಿಗೆ ಇನ್ ರಿಯಲ್ ಸೆನ್ಸ್ ಜಾರಿ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ, ಡಿನೋಟಿಫಿಕೇಶನ್ ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕೊಡುವಂತಹ ಹೇಳಿಕೆಗಳೇನಿದೆ ಒಂದಕ್ಕೊಂದು ಅದು ಸಂಬಂಧನೇ ಇರೋದಿಲ್ಲ. ಅಂದ್ರೆ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಅವರೇ ಸಿಕ್ಬೀಳುವಂತಹ ರೀತಿಯಲ್ಲಿ ಸಾಕಷ್ಟು ಬಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಸಿನಿಮಾ ಡೈಲಾಗ್ ಒಂದು ಇದೆಯಲ್ಲ, ನನ್ನ ಮಾತು ನಾನೇ ಕೇಳಲ್ಲ ಅಂತೇಳಿ
ಕುಮಾರಸ್ವಾಮಿ ಅವರು ಇವತ್ತು ಏನು ಹೇಳ್ತಾರೆ, ನಾಳೆ ಬೆಳಿಗ್ಗೆ ಅವ್ರ ಮಾತಿಗೆ ಅವರೇ ಉಲ್ಟಾ ಹೊಡಿತಾರೆ. ಅವ್ರು ಮಾಡಿದ ಕೆಲಸಕ್ಕೇನೆ, ಬೇರೆಯವ್ರದ್ದಲ್ಲ, ಅವ್ರ ಕೆಲಸಕ್ಕೇನೆ. ಸೊ ಇದು ಕುಮಾರಸ್ವಾಮಿ ಅವರ ಕತೆ. ಯಡಿಯೂರಪ್ಪ ಲಾಕ್ ಆಗ್ತಾರೆ. ಕುಮಾರಸ್ವಾಮಿ ಅವರು ಮಾಹಿತಿಗಳ ಪ್ರಕಾರ ಲೋಕಾಯುಕ್ತ ಪೊಲೀಸರ ಎದುರುಗಡೆ ಯಡಿಯೂರಪ್ಪನವರ ವಿರುದ್ಧ ಸಾಕ್ಷಿ ಹೇಳಿದ್ದಾರೆ. ನಾನು ಮಾಡಿಲ್ಲ, ಮಾಡಿರೋದು ಯಡಿಯೂರಪ್ಪನವರು, ನನ್ನ ಟೈಮಲ್ಲಿ ಆಗಿದ್ದಲ್ಲ ಇದು ಅಂತೇಳಿ. ಸೊ ಯಡಿಯೂರಪ್ಪನವರು ಪಾಪ ಕುಮಾರಸ್ವಾಮಿಗೆ ಹೆಲ್ಪ್ ಮಾಡೋಕ್ಕೋಗಿ ಬಹುಶಃ ಈಗ ಯಡಿಯೂರಪ್ಪನವರು ಯೋಚನೆ ಮಾಡ್ತಾ ಇರ್ತಾರೆ, ನನಗೆ ಬೇಕಿತ್ತೆ ಇದೆಲ್ಲ ಅಂತೇಳಿ. ಇವತ್ತಾನೆ ಪೋಕ್ಸೋ ಕೇಸ್ನಲ್ಲಿ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅವರಿಗೆ ಪಾಪ. ಅಕ್ಟೋಬರ್ 24ನೇ ತಾರೀಕಿನವರೆಗೆ ಅವರ ವಿರುದ್ಧ ಸಲ್ಲಿಕೆ ಆಗಿರುವಂಥ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಸೊ ಇಂಥ ಹೊತ್ತಲ್ಲಿ ಇಳಿವಯಸ್ಸಿನ ರಾಜಕಾರಣಿ ಯಡಿಯೂರಪ್ಪನವರನ್ನು ಕುಮಾರಸ್ವಾಮಿ ಅವರು ಮತ್ತೆ ಎಗೇನ್ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಲಾಕ್ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಕಳೆದ ವರ್ಷ ಪೆನ್ ಡ್ರೈವ್ ಅನ್ನ ತೋರಿಸುವ ಮೂಲಕ ಸಿದ್ದರಾಮಯ್ಯ ಸರ್ಕಾರವನ್ನ ಕೆಡುತ್ತೀನಿ ಎನ್ನುವಂತಹ ಲೆವೆಲ್ಗೆ ಮಾತನಾಡ್ತಾ ಇದ್ದಂತಹ ಕುಮಾರಸ್ವಾಮಿ ರಾಜ್ಯದ ಜನರ ಎದುರು ಕಾಮಿಡಿ ಪೀಸ್ ಆಗಿದ್ರು. ಆದ್ರೆ ಇವತ್ತು ಕುಮಾರಸ್ವಾಮಿ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ವಿಚಾರಣೆ ಮುಗಿಸಿ ಹೊರಗಡೆ ಬಂದ್ರಲ್ಲ, ಆಗ ಮಾತನಾಡ್ತಾ ಹೇಳಿದ್ರು, ನಾನೇನು ಇಲ್ಲಿ ತಪ್ಪು ಮಾಡಿ ಬಂದವನಲ್ಲ ಅಂತ ಹೇಳಿದ್ರು. ತಪ್ಪು ಮಾಡಲಿಲ್ಲ ಅಂದ್ರೆ ಯಾಕೆ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಕರೀತಾರೆ ಎನ್ನುವಂಥದ್ದು ಪ್ರಶ್ನೆ ಒಂದ್ ಕಡೆ. ಆದ್ರೆ ಕಮಿಂಗ್ ಟು ದಿ ಪಾಯಿಂಟ್, ಕುಮಾರಸ್ವಾಮಿ ಅವರು ಈಗ ನಾಳೆ ಬೆಳಗ್ಗೆ 11 ಗಂಟೆಗೆ ಕೆಲವೊಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರಂತೆ. ಅದು ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಯಾವೆಲ್ಲ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಎನ್ನುವಂತಹ ಕುರಿತಾಗಿ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರಂತೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಇನ್ಯಾವ ಪೆನ್ ಡ್ರೈವ್ ಅನ್ನ ತೋರಿಸ್ತಾರೆ, ಜೊತೆಗೆ ಕುಮಾರಸ್ವಾಮಿ ಅವರು ನಾಳೆ ಬಿಡುಗಡೆ ಮಾಡಬಹುದಾದಂತಹ ದಾಖಲೆಗಳನ್ನು ಎಷ್ಟರ ಮಟ್ಟಿಗೆ ನಂಬಬಹುದು, ಅದೇ ಪ್ರಶ್ನೆ. ಬಿಕಾಸ್ ಕುಮಾರಸ್ವಾಮಿ ಬಿಡುಗಡೆ ಮಾಡಬಹುದಾದಂಥ ಯಾವ ದಾಖಲೆಗಳನ್ನು ಕೂಡ ನಂಬುವ ಅವಶ್ಯಕತೆ ಇಲ್ಲ. ಬಿಕಾಸ್ ಕುಮಾರಸ್ವಾಮಿ ಈ ಹಿಮ್ಸೆಲ್ಫ್ ಈಸ್ ನಾಟ್ ಟ್ರಸ್ಟ್ ವರ್ದಿ. ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿ ಅಲ್ಲ ಕುಮಾರಸ್ವಾಮಿಯವರ ದಾಖಲೆಗಳಾಗಲಿ ಕುಮಾರಸ್ವಾಮಿಯವರ ಮಾತುಗಳಾಗಲಿ. ಬಿಕಾಸ್ ಕುಮಾರಸ್ವಾಮಿಯವರ ಫೇಮಸ್ ಟ್ಯಾಗ್ಲೈನು, ಅವರ ಫೇಮಸ್ ಹಾಲ್ಮಾರ್ಕ್ ಏನು ಅಂತ ಹೇಳಿದ್ರೆ ಹಿಟ್ ಆ್ಯಂಡ್ ರನ್ ವ್ಯಕ್ತಿ ಅಂತೇಳಿ. ಸೊ ನಾಳೆ ಬೆಳಗ್ಗೆ 11 ಗಂಟೆಗೆ ಸೊ ನೋಡೋಣ ನಾಳೆ ಏನು ಬಿಡುಗಡೆ ಮಾಡ್ತಾರೆ ಡಾಕ್ಯುಮೆಂಟನ್ನು. ಎಗೇನ್ ನೀಡ್ ನಾಟ್ ಟು ಟ್ರಸ್ಟ್ ಮಿಸ್ಟರ್ ಕುಮಾರಸ್ವಾಮಿ ಆ್ಯಂಡ್ ಇಸ್ ಡಾಕ್ಯುಮೆಂಟ್ಸ್. ಬಟ್ ಈ ಕೇಸ್ನಲ್ಲಿ ಯಡಿಯೂರಪ್ಪ ಅವರನ್ನು ಸಖತ್ತಾಗಿಯೇ ಲಾಕ್ ಮಾಡಿಬಿಟ್ಟು ಬಂದಿದ್ದಾರೆ ಇವತ್ತು ಲೋಕಾಯುಕ್ತ ಪೊಲೀಸರ ಎದುರು. ಯಡಿಯೂರಪ್ಪ ವಿರುದ್ಧವೇ ಸಾಕ್ಷ್ಯ ಹೇಳಿ.